ನೀವು ಮಾತಾಡುವಾಗ ಇಲ್ಲಿ ಗಂಟ ಬರ್ತಾ ಇದೆ ಅಳು. ಅಷ್ಟು ಅದು ಗೊತ್ತಾಗ್ತಿದೆ ನಿಮ್ಮ ಮಾತುಗಳಲ್ಲಿ. ನಿಮಗೆ ಇವ್ರ ಜೊತೆ ಜಾಯಿನ್ ಆದಾಗ ಹೇಗೆ ಅನಿಸ್ತು? ಈಗ ಇವ್ರ ಮಾತುಗಳನ್ನು ಕೇಳುವಾಗ ಆ್ಯಂಡ್ ನಾವು ಗಮನಿಸ್ತಾ ಇದ್ದೀವಿ, ನೀವು ಹೇಗೆ ಓಡಾಡ್ತಿದ್ದೀರ ಅವ್ರ ಜೊತೆ, ಪ್ರತಿಯೊಂದು ಕಡೆಯೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ, ನನ್ನ ಸಿನಿಮಾ ಅಂತ ನಿಂತ್ಕೋತಿದ್ದೀರಾ. ಇವಾಗ ಹಂಗಿಲ್ಲ, ನಾವು ನೋಡ್ದಂಗೆ ಕೆಲ ಹೀರೋಯಿನ್ಗಳು ಆಯಿತಾ ಮುಗೀತಾ ಅಷ್ಟೇ ಅನ್ನೋ ಥರ ಇರ್ತಾರೆ. ಬಟ್ ನೀವು ಹಂಗೆ ಮಾಡ್ತಿಲ್ಲ, ಯಾಕಂದರೆ ನಿಮಗೆ ಗೊತ್ತು ಅದರೊಳಗೆ ಏನಿದೆ, ಅವ್ರ ಎಫರ್ಟ್ ಏನು, ಇಡೀ ನಿಮ್ಮ ಎಫರ್ಟ್ ಏನು ಅಂತ. ನಿಮ್ಮ ಮೊದಲ ರಿಯಾಕ್ಷನ್ ಮ್ಯಾಮ್? ಅಂದರೆ ಖುಷಿ ಇದೆ, ಪ್ರತಿಯೊಬ್ಬರು ತಂಡದಲ್ಲಿ ಈ ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇರೋದು. ಅಯ್ಯೋ ಬಿಡಪ್ಪ ಏನೋ ಆಗುತ್ತೆ, ಸಿನಿಮಾ ಇಲ್ಲಿವರೆಗೂ ತಂದು ನಿಲ್ಸಿದ್ದೀವಿ ಅಂತ ಬಿಟ್ಬಿಟ್ರೆ ಅಷ್ಟೇ. ಆದರೆ ಏನಂದರೆ ಅವ್ರು ಬಿಟ್ಟರೆ ಇನ್ನೊಬ್ರು ಯಾರೋ ಬರ್ತಾರೆ ಆ ಜಾಗಕ್ಕೆ ತುಂಬಕ್ಕೆ, ಬಟ್ ಯಾರೂ ಅದು ಮಾಡ್ತಾ ಇಲ್ಲ. ನಾನು ಸಿನಿಮಾ ಇದನ್ನ ಲಾಸ್ಟ್ವರೆಗೂ 27th ನಮ್ಮ ಕೈಲಿ ಎಷ್ಟು ಇದನ್ನು ಪುಷ್ ಮಾಡೋಕ್ಕಾಗುತ್ತೋ ನಾವು ಮಾಡೋಣ. ಇರೋದು ಇನ್ನೊಂದು 2 ವಾರ ಅಷ್ಟೇ, 2 ವಾರ ಅದು 10 days ಇದೆ ಸಿನಿಮಾ ರಿಲೀಸ್ಗೆ. ಅಷ್ಟು ನಾವು ಎಷ್ಟು ಪುಷ್ ಮಾಡೋಕ್ಕಾಗುತ್ತೋ, ಎಷ್ಟು ಅದನ್ನು ರೀಚ್ ಮಾಡ್ಸೋಕ್ಕಾಗುತ್ತೋ ಜನಕ್ಕೆ, ಅದನ್ನು ನಾವು ಮಾಡೋಣ ಅನ್ನೋ ಅದು ಒಂದೇ ಇಂಟೆನ್ಷನ್ ಇರೋದು. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಆಗಿದೆ, ತುಂಬ ಕ್ರಿಸ್ಪ್. ಅಂದರೆ ಎಲ್ಲೂ ಸಿನಿಮಾದಲ್ಲಿ ಲ್ಯಾಗ್ ಅನಿಸಿಲ್ಲ, ತುಂಬ ಕ್ರಿಸ್ಪಾಗಿ ಎಡಿಟ್ ಆಗಿದೆ. ಆ ಊರು ಏನು ತೋರಿಸಿದಾರಲ್ಲ ಭಾಳ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಊರನ್ನ, ಕ್ಯಾರೆಕ್ಟರ್ಸ್ನಾಗಿರ್ಬೋದು. ಯಾಕಂದರೆ ನಂಗೆ ಮುಂಚೆ ಶೂಟ್ ಆಗಿರೋದು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಯಾವತ್ತೂ. ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗಲೇ ನಾನು ಇಡೀ ಸಿನಿಮಾ ನೋಡಿದ್ದು, ಯಾಕಂದರೆ ನನ್ನ ಪೋರ್ಷನ್ ಶೂಟ್ ಆಗಿದ್ದು ನನಗೆ ಅದು ಮಾತ್ರ ಗೊತ್ತು. ಅದು ಬಿಟ್ಟು ಮುಂಚೆ ಶೂಟ್ ಆಗಿರೋದು ಅಥವಾ ನಾನು ಇಲ್ಲದೇ ಇದ್ದಾಗ ಶೂಟ್ ಆಗಿರೋ ಪೋರ್ಷನ್ಸು ಅದ್ರ ಬಗ್ಗೆ ನನಗೇನೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಅದರಲ್ಲೊಂದು ಡ್ರೀಮ್ ಸೀಕ್ವೆನ್ಸ್ ಬರುತ್ತೆ ವಿಲ್ಲನ್ದು, ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಡ್ರೀಮ್ ಸೀಕ್ವೆನ್ಸು ಒಂಥರ ಅದು ವಿಜುವಲೈಸೇಷನ್ ಏನಿದೆ ಆ ಡ್ರೀಮ್ ಸೀಕ್ವೆನ್ಸ್ದು ತುಂಬ ಚೆನ್ನಾಗಿದೆ. ಆಮೇಲೆ ನಾವು ಸಿನಿಮಾ ನೋಡ್ಕೊಂಡು ಬಂದಮೇಲೆ ನಮ್ಮಪ್ಪ ಅದನ್ನ ಹೇಳ್ತಾ ಇದ್ರು, ಅಂದರೆ ಅದು ಅವ್ರ ತಲೆಯಲ್ಲಿತ್ತು ಆ ಡ್ರೀಮ್ ಸೀಕ್ವೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಅದು ನೀವು ಒಂದ್ಸತಿ ಅನಿಸುತ್ತೆ, ಓ ಅಂದರೆ ಈ ಕಾರಣ ಇದು ಏನಕ್ಕಾಯ್ತು ಅದು ಡ್ರೀಮ್ ಸೀಕ್ವೆನ್ಸು ಅಂತ.